ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿರುವ ಆರೋಪ ಮಾಡಲಾಗಿದೆ. ಆಸ್ಪತ್ರೆ ಎದುರು ಶವವಿಟ್ಟು ಕುಟುಂಬಸ್ಥರು ಪ್ರತಿಭಟನೆ ಮಾಡಿದ ಘಟನೆ ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ. 26 ವರ್ಷದ ಮೀನಾಕ್ಷಿ ಎಂಬುವರನ್ನ ಸಂತಾನಹರಣ ಶಸ್ತ್ರಚಿಕಿತ್ಸೆಗಾಗಿ ಎಫ್ಪಿಎ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಶಸ್ತ್ರಚಿಕಿತ್ಸೆಯೇನೋ ಮುಗಿದಿದೆ. ಬಳಿಕ ಶೌಚಾಲಯಕ್ಕೆ ತೆರಳುವ ವೇಳೆ ಬಾಣಂತಿ ಕುಸಿದು ಬಿದ್ದಿದ್ದಾರೆ. ಆ ವೇಳೆ ವೈದ್ಯರು ಇಂಜೆಕ್ಷನ್ ನೀಡಿದ್ದಾರೆ. ಇದರಿಂದ ಬಾಣಂತಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ತಕ್ಷಣವೇ ಬಾಣಂತಿಯನ್ನ ಬಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಅಷ್ಟರಲ್ಲೇ ಬಾಣಂತಿ ಸಾವನ್ನಪ್ಪಿದ್ದು ಇದನ್ನ ವೈದ್ಯರು ದೃಢಪಡಿಸಿದ್ದಾರೆ. ಸಿಟ್ಟಿಗೆದ್ದ ಕುಟುಂಬಸ್ಥರು ಸಂಬಂಧಿಕರು ಎಫ್ಪಿಎ ಆಸ್ಪತ್ರೆ ಎದುರು ಮೃತದೇಹವಿಟ್ಟು ಪ್ರತಿಭಟನೆಗೆ ಮುಂದಾಗಿದ್ರು. ಬಾಣಂತಿ ಸಾವಿಗೆ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸಿದ್ದಾರೆ. ರೇಷನ್ ಕಾರ್ಡ್ ತರ್ತೀವಿ ಎಲ್ಲ ಓಕೆ ಅಂತ ಹೇಳಿ ಆಪರೇಷನ್ ಮಾಡೋರು. ಆಪರೇಷನ್ ಮಾಡಿದ್ಮೇಲೆ ಅದರ ಯಾಕೋ ತಂಗಿ ಬಂದಿದ್ದೆ ರೀ ಮುಂಜಾನೆ ಏನಾಗ್ಯದ ನಾ ಬಂದಿದ್ದೆ, ನಾನು ಆರಾಮಿದ್ದೆ ಕಾಕಿ ನೀವು ಹೋಗ್ಬಿಡು ಹೋಗುವ ಮಮ್ಮಿ ಬನ್ನಿ ಅಂತ ನೋಡಿ ನೀ ತಂದಳ ನಾ ಡೆಲಿವರಿ ತಂದಿದ್ದೆ ಅಂತ ಹೇಳಿ ಡೆಲಿವರಿ ಇಲ್ಲ ನಾ ಹೋಗಿದ್ದೆ. ನಮ್ಮ ಅಕ್ಕನ ಮಗ ಫೋನ್ ಹಚ್ಚಾನು ಕಾಕಿ ನೀರ್ತಿ ಬಾ ಎಲ್ಲಿದ್ದ ಅನ್ನಿಸ್ಲತ್ತಾರ ಅಂತ ನಾ ಡೆಲಿವರಿ ಇಲ್ಲೇ ಹೋಗ್ಯಾದ್ರೆ ಅದು ಜೀವ ಎಲ್ಲ ಇಲ್ಲೇ ಹೋಗ್ಯಾದ್ರೆ ಅದು ಜೀವ ಹೋಗ್ಯಾದ್ರೆ ಇಲ್ಲೇ ಅಲ್ಲಿ ಸುಮ್ಮನೆ ಕಳಿಸ್ಯಾರೆ. ಏನಾರ ತಪ್ಪಕಂದ್ರೆ ಇದು ಕೊಡ್ತಿದ್ದೇವ್ರಿ. ಎಲ್ಲಿ ತಪ್ಪಕ್ಕೆ ಮುಂಜಾನಿಟ್ಟು ಎಲ್ಲ ತಿನ್ಸೇಳಂತ ಮಕ್ಕ ಮಕ್ಕಳಿದ್ದ ನೋಡ್ರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.